ಗುರು ಲಯನಲ್ ಮೆಸ್ಸಿನೂ ಸಹ ಎಂಬಾಪೆನ ಸ್ಟಾಪ್ ಮಾಡೋಕೆ ಸಾಧ್ಯನೇ ಇಲ್ಲ ಗುರು. ಯಾಕಂದ್ರೆ ಇವರು ಫಿಫಾ ವರ್ಲ್ಡ್ ಕಪ್ ನ ಎಲ್ಲಾ ರೆಕಾರ್ಡ್ಸ್ ಮುರಿತಾರೆ ಮತ್ತೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗೇ ಆಗ್ತಾರೆ ಗುರು. ಯಾಕಂದ್ರೆ ನೀವೇ ಒಂದ್ ಯೋಚನೆ ಮಾಡಿ ನೋಡಿ, ಈಗ ಎಂಬಾಪೆ ಇಸ್ ದ ಒನ್ ಅಂಡ್ ಓನ್ಲಿ ಪ್ಲೇಯರ್ ಟು ಸ್ಕೋರ್ ಮೋರ್ ಗೋಲ್ಸ್ ಇನ್ ದ ಫಿಫಾ ವರ್ಲ್ಡ್ ಕಪ್ ನಾಕ್ಔಟ್ ಸ್ಟೇಜಸ್ ಗುರು. ಆಲ್ರೆಡಿ ನೀವೇ ಯೋಚನೆ ಮಾಡಿ ನೋಡಿ, ಈ ವರ್ಲ್ಡ್ ಕಪ್ ಅಲ್ಲಿ 6 ಗೋಲ್ಸ್ ಸ್ಕೋರ್ ಮಾಡ್ಬಿಟ್ಟಿದ್ದಾರೆ. ಜಸ್ಟ್ ಒಂದೇ ಒಂದು ಗೋಲ್ ಮಾತ್ರ ಹಿಂದೆ ಇದ್ದಾರೆ ಮೆಸ್ಸಿಗಿಂತ. ಅದ್ನೂ ಬ್ರೇಕ್ ಮಾಡೋ ಚಾನ್ಸಸ್ ಇದೆ, ಆ ಕೆಪಾಸಿಟಿ ಇದೆ ಎಂಬಾಪೆ ಅವರಿಗೆ. ಅಂಡ್ ಜಸ್ಟ್ ಒನ್ಸ್ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಈಗ ಜಸ್ಟ್ ಅವರಿಗೆ 27 ಇಯರ್ಸ್ ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ಅವರು ಇನ್ನ 2 ವರ್ಲ್ಡ್ ಕಪ್ಸ್ ಆಡ್ಬೋದು. ಅದರಲ್ಲಿ ಖಂಡಿತ ಎಲ್ಲಾ ವರ್ಲ್ಡ್ ಕಪ್ಸ್ ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ ಗುರು. ಮತ್ತೆ ಎಂಬಾಪೆ ಅವರ ನೋಡಿ, ಫ್ರಾನ್ಸ್ ಮ್ಯಾನೇಜರ್ ಡೆಶಾಂಪ್ಸೆ ಸಹ ಅವ್ರಿಗೆ ಬೋರ್ಡ್ ಆನ್ ಮಾಡ್ತಾರೆ, ನೀನು ನಿಜವಾಗ್ಲೂ ಡಿಕ್ಟೇಟರ್ ಗುರು, ಆಸಮ್ ಅಂತ. ಅದು ಅವರ ಎಂಬಾಪೆ ಅವರು. ಮತ್ತೆ ಫೈನಲಿ ಹೇಳೋದಾದ್ರೆ ಸ್ನೇಹಿತರೆ, ಇವರು ಮೇನ್ಲಿ ಇವರ ಫ್ರಾನ್ಸ್ ಅಟ್ಯಾಕ್ ನೋಡಿ ಕಾಂಬಿನೇಷನ್ ಹೆಂಗಿದೆ, ನನ್ಗಂತೂ ಅರ್ಥ ಆಗ್ತಿಲ್ಲ ಯಾವ ಟೀಮ್ ಇವ್ರನ್ನ ಬೀಟ್ ಮಾಡ್ಬೋದು ಅಂತ. ನಿಮ್ಗೆ ಏನಾಗ ಗೊತ್ತಿದ್ರೆ ಕಮೆಂಟ್ ಮಾಡಿ.